ಹರ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಜಗನ್ಮಾತೆ ಜಗಜ್ಜನನಿಯಾದಿ ಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಶ್ರೀಮನ್ಯ ಜಗುನ ಶಿವಯೋಗಿಗಳವರನ್ನು ಬಸವಾದಿ ಪರಮತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳಿಗೂ ನನ್ನ ಅನೇಕ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ, ವಿಷಯ ಏನಂತ ಕೇಳಿದರೆ, ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಭಾಳ ಹೆಚ್ಚಿಂದೈತಿ. ಸಂಸ್ಕಾರ ಬೇಕು. ಮೊದಲ ಸಂಸ್ಕಾರ ಬಗ್ಗೆ ಎರಡು ಮಾತುಗಳನ್ನು ಹೇಳ್ತಾನು. ಸಂಸ್ಕಾರ ಇತ್ತಪ್ಪ ಅಂತಂದ್ರೆ ಆ ಮನುಷ್ಯ ಮುಂದುವರಿತಾನ, ಜ್ಞಾನವನ್ನು ಪಡ್ಕೋತಾನ. ಹಂಗೆ ನಾವು ಏನು ಮಾಡ್ಬೇಕಂದ್ರೆ ಸಣ್ಣ ಮಕ್ಕಳಿಗೆ ಮನೆಯೊಳಗೆ ಸಂಸ್ಕಾರವನ್ನು ಕೊಡಬೇಕು. ತಂದೆ ತಾಯಿ ಆಗಿರತಕ್ಕಂಥವರು ತಮ್ಮ ಚಿಕ್ಕ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಾಕ ಕಲಿಬೇಕು. ಪೂಜೆ ಮಾಡಕ್ಕೆ ಹಚ್ಚೋದು, ನಾಮಸ್ಮರಣೆ ಮಾಡಕ್ಕೆ ಹಚ್ಚೋದು, ಭಜನಾ ಮಾಡಕ್ಕೆ ಹಚ್ಚೋದು, ಹೌದಲ್ರಿ? ಕಲಿಸೋದ ಹುಡುಗರಿಗೆ ಮನೆಯೊಳಗೆ ಕೂತ್ಕೊಂಡು ಸಾಯಂಕಾಲ ಒಂದು ತಾಸು ಕೂತ ಆ ಮಕ್ಕಳಿಗೆ ಸಂಸ್ಕಾರ ಹೇಳ್ರಿ ಅಂದ್ರೆ ಅವಕ್ಕೆ ಗೊತ್ತಾಕೈತಿ. ಸಂಸ್ಕಾರ ಇಲ್ಲಪ್ಪ ಅಂತಂದ್ರೆ ನಮ್ಮಷ್ಟಕ್ಕೆ ನಾವ ತಿಳ್ಕೊಳ್ಳೋದು, ನಮ್ಮಷ್ಟಕ್ಕೆ ನಾವ ಹೋಗೋದು ಅಂದ್ರೆ ಹಂಗೆ ಅಲ್ಲ. ಮಕ್ಕಳು ಕಲಿಬೇಕಾಗೈತೆ, ಸಣ್ಣ ಮಕ್ಕಳು. ಯಾಕಂತ ಕೇಳಿದ್ದಾದ್ರೆ ಸಣ್ಣ ಮಕ್ಕಳು ಕಲಿತುಪ್ಪ ಅಂತಂದ್ರೆ ಹಂಗೆ ಮುಂದೆ ಬೆಳಕೋತ ಹೋಗ್ತದ. ಆದ್ರೆ ತಂದೆ ತಾಯಿಗಳ ಮೊದಲ ದಿನ ತಿಳ್ಕೋಬೇಕು. ಮೊದಲ ಮುಂಜಾನೆ ಏನು ಹೇಳಬೇಕು ಅವಕ್ಕೆ ಕುತ್ಕೊಂಡು ರಾತ್ರಿ ಕೂತು ಎಲ್ಲವನ್ನು ತಿಳಿಸ್ಕೊಡ್ಬೇಕು. ಏನು ದೇವರು ಎಲ್ಲಿದಾನ ಅವಕ್ಕೆ ಮೊದಲು ತಿಳಿಸೋದು. ಅವಕ್ಕೆ ಮನೆಯೊಳಗೆ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ಅಂತ ಹೇಳ್ಯಾರ. ಮೊದಲ ತಂದೆ ತಾಯಿ ದೇವರ ಮನೆಯೊಳಗೆ ಮಕ್ಕಳಿಗೆ ನೀತಿ ತಪ್ಪಿ ನಡೆದ್ರೆ ನರಕ ತಪ್ಪದಯ್ಯ ಮನುಜ ಅಂತ ಹೇಳ್ಯಾರ. ಈಗ ಎಷ್ಟೋ ಮಂದಿ ನೋಡು, ತಂದೆ ತಾಯಿಯನ್ನು ನೌಕರಿ ಮಾಡ್ತಾರೆ, ಗಂಡ ಹೆಂಡತಿ ಮುಪ್ಪಾವಸ್ಥಿ ಒಳಗೆ ಏನು ಮಾಡ್ತಾರೆ, ರೊಕ್ಕ ತುಂಬುತ್ತಾರೋ, ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ. ಈಗಿನವರೆಲ್ಲ ರೊಕ್ಕ ತುಂಬಿ ಬಿಡೋದು, ಅಲ್ಲೇ ಕಳಿಸೋದು, ಅವರ ಸಂರಕ್ಷಣೆ ಮಾಡ್ತಾರೆ. ನೌಕರಿ ಮಂದಿ ಆಟದ ಎಷ್ಟೋ ಮಂದಿ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕೊಡಾಕತ್ಯಾರ ಪುಣ್ಯಾತ್ಮರೇ. ಆ ವೃದ್ಧಾಶ್ರಮದಲ್ಲಿ ಇದ್ದಕ್ಕೆರಿಂದ ಸಂತೋಷ ಪಡಿತಾವೇನು? ಸಾಧ್ಯವೇ ಇಲ್ಲ. ಯಾಕೆ? ಮಕ್ಕಳನ್ನು ಕಷ್ಟದಿಂದ ಬೆಳೆಸಿ ಅವರಿಗೆ ಕಲಿಸಿ ಲಗ್ನ ಮಾಡಿವಿ, ಎಲ್ಲ ಕಷ್ಟವನ್ನು ಪಟ್ಟಿರ್ತಾರೆ ತಂದೆ ತಾಯಿ. ಮುಪ್ಪಾದ ಬಳಿಕ ಎಲ್ಲೋ ಕಳಿಸಿದರೆ ನಿಮಗೆ ಪುಣ್ಯ ಬರ್ತೈತೇನೋ?
ನರಕ ತಪ್ಪದಯ್ಯ ಮನುಜ ಅಂದರ ಪುಣ್ಯಾತ್ಮರೇ. ಯಾರ ರುದ್ರಾಶ್ರಮಕ್ಕೆ ತಮ್ಮ ತಂದೆಯ ತಾಯಿಯನ್ನು ಕಳಿಸ್ತಿರಿಲ್ಲ, ಈಗ ಒಳ್ಳೆದ್ದನ್ನು ಭೋಗಿಸ್ತೀರಿ. ಯಾಕ ಈಗ ಮಾಡಿದ್ದನ್ನು ಮರೆಯಲಿ. ಹಿಂದೆ ಮಾಡಿದ ಈಗುಂಡು ಉಣ್ಣಾತ್ಮ. ಹಿಂದೆ ಪುಣ್ಯ ಮಾಡ್ಯಾರಿ ನೀವು. ಪುಣ್ಯ ಮಾಡಿದಲ್ಲೇ ನಿಮಗೆ ಸರ್ವ ಸಂಪತ್ತು ಬಂದೈತಿ. ಅದರಿಂದ ನೀವು ಸುಖವಾಗಿ ಅದಿರಿ. ಆದರೆ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಲಿಕ್ಕೆ ಹೋಗಬೇಡ್ರಿ. ಅಲ್ಲಿ ನೆಂಪಕ್ಕತೆ, ಮಕ್ಕಳದ ನೆಂಪಕ್ಕತೆ, ಸ್ವಸ್ಥ್ಯಾರದ ನೆಂಪಕ್ಕತೆ, ಮೊಮ್ಮಕ್ಕಳದ ನೆಂಪಕ್ಕತೆ. ಎಷ್ಟು ಕೊರಗ್ತಾವ ನೋಡ್ರಿ, ಎಷ್ಟು ಕೊರಗ್ತಾವ. ಮುಪ್ಪಾವಸ್ಥೆಯಲ್ಲಿ ಅವ ಅಮೃತೆಲ್ಲ ಹಕ್ಕಾರ ಸಂರಕ್ಷಣೆ ಮಾಡ್ತಾರೆ. ಪರಂತು ಪುಣ್ಯಾತ್ಮರೇ, ಇದೊಂದು ರುದ್ರಾಶ್ರಮಕ್ಕೆ ಕಳಿಸೋದು ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂತ ಕೇಳಿದ್ರೆ ಎಲ್ಲ ಸಿಗುತ್ತೈತಿ ಜಗತ್ತಿನೊಳಗೆ. ದುಡ್ಡು ಕೊಟ್ಟರೆ ತಂದೆ ತಾಯಿ ಸಿಗಂಗಿಲ್ಲ, ಅವ್ರ ಆಶೀರ್ವಾದ ಬೇಕು. ತಂದೆ ತಾಯಿ ಆಶೀರ್ವಾದ ಇಲ್ಲದ ಏನೂ ಆಗಂಗಿಲ್ಲ, ಮುಂದುವರೆಯಂಗಿಲ್ಲ, ನರಕಕ್ಕೆ ಹೋಗ್ಬೇಕಾಕತಿ. ಅದಕ್ಕೆ ಪುಣ್ಯಾತ್ಮರೇ, ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಂಡು ಅವ್ರನ್ನೂ 5 ಬಗ್ಸಿ ಮಣ್ಣು ಹಾಕೋ ತನಕ ಸಂರಕ್ಷಣೆ ಮಾಡಿರಿ. ಅವು ತುರ್ದು ಯಾಕೆ ಬೆಳೀಲಿ? ಅಜ್ಞಾರ ಮಾಡ್ಯಾರು ವಿಜ್ಞಾರ ಮಾಡ್ಯಾರು ಅಂದರೆ ಚಿಕ್ಕಂದಿನಲ್ಲೇ ಇದ್ದಾಗ ನಿನ್ನ ಬೆಳೆಸಿದವರು ಯಾರಪ್ಪ? ಯಾರು ಬೆಳೆಸ್ಯಾರ ನಿನ್ನ? ಉಣೀಸಿ ತಿನ್ನೀಸಿ ದೊಡ್ಡವನ ಮಾಡಿ ಸಾಲಿ ಕಲಿಸಿ ನೌಕರಿ ಹಚ್ಚಿ ಇದನ್ನೆಲ್ಲ ಯಾರು ಕಷ್ಟಪಟ್ಟಾರ? ತಂದೆ ತಾಯಿ ಹೌದಲ್ಲ. ಈಗ ನೀ ದೊಡ್ಡವ ಆದ ಬಳಕ, ಶಾಣೆ ಆದ ಬಳಕ, ನೌಕರಿ ಮಾಡೋ ಕಾಲಕ್ಕೆ ಹೆಂಡತಿಯನ್ನು ಮಾಡಿಕೊಂಡ, ಹೆಂಡತಿ ಮಾತು ಕೇಳಿ ಹೆಣ್ಣು ಮಗೇನಾಗಂಗಿಲ್ಲ ರೀ. ಈ ಮುದುಕಂದು ನಮ್ದು ಕುತ್ತಲ್ಲೇ ಉಗುಳ್ತಾವ, ಕುತ್ತಲ್ಲೇ ಒಂದಕ್ಕೆ ಮಾಡ್ತಾವ. ಉತ್ತರದ ಬಳಿದ ನನಗೆ ನೀಗುದಿಲ್ಲತ್ತಾರ ಈಗಿನವ್ರು. ಕಲ್ತವ್ರ ಬಳಿದು ನೀಗುದಿಲ್ಲ ನಮಗೆ. ಏನು ಮಾಡ್ತೀವಿ ನೋಡತ್ತೇಳಿ ಗಂಡಗ ಕಿಟಿ ಮಾಡಕ್ಕೆ ರಗಡ್ ರುದ್ರಾಶ್ರಮಗಳದಾವ. ರೊಕ್ಕ ತುಂಬನು ಕಳಿಸಿ ಬರೋಗಲ್ಲ ಅಂತ ಹೇಳ್ತಾರೆ ಅವರು. ಆದರೆ ತಂದೆ ತಾಯಿ ಪಡು ಕಷ್ಟ ಭಾಳ ಕೆಟ್ಟದ್ದೈತಿ. ಅವ ಮರಿಗಿದು ಅಂದ್ರೆ ನೀವು ಜನ್ಮ ಜನ್ಮಾಂತರ ಪಾಪವನ್ನು ಕಟ್ಟಿಕೊಂಡು ಹೋಗ್ಬೇಕಾಕತ್ತೆ. ನರಕದಾಗ ಬೀಳುವುದಕ್ಕತ್ತೆ. ಪುಣ್ಯಾತ್ಮರೇ, ತಿಳ್ಕೊಂಡವರು ರುದ್ರಾಶ್ರಮಕ್ಕೆ ಒಟ್ಟ ಕಳಿಸ್ಬೇಡ್ರಿ. ಮನೆಯೊಳಗೆ ಸಣ್ಣ ಮಕ್ಕಳಿಗೆ ಅದಕ್ಕೆ ಸಂಸ್ಕಾರ ಹೇಳನ್ನೋದು. ಯಾಕೆ ಸಣ್ಣ ಮಕ್ಕಳು ತಿಳ್ಕೊಬೇಕಲ್ಲ ಅವು. ನಮ್ಮಪ್ಪ ಕೂತ್ ಹಿಂಗೆ ಹೇಳ್ತಾನಲ್ಲೇ, ಅರೆ ಹೊತ್ತು ನಮಸ್ಕಾರ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಗುಡಿಗೆ ಹೋಗಿ ನಮಸ್ಕಾರ ಮಾಡಬೇಕು, ಆಶ್ರಮ ಇತ್ತಂದ್ರೆ ಊರೊಳಗೆ ಮಠಕ್ಕೆ ಹೋಗಬೇಕು. ಚಿಕ್ಕಂದಿನಲ್ಲೇ ಕಲಿಸೋದು ಅವಕ್ಕೆ. ಹೋಗಪ್ಪ, ಅಲ್ಲಿ ಗುರುಗಳು ಇರ್ತಾರ, ಏನಾರು 2 ಮಾತು ಹೇಳ್ತಾರೆ, ಹೋಗಿ ದರ್ಶನ ಮಾಡ್ಕೊಂಬರು. ಅವ್ರ ದರ್ಶನದಿಂದ ಎಷ್ಟು ಉದ್ಧಾರ ಆಕ್ಕಾರ. ಮಹಾತ್ಮರ ದರ್ಶನದಿಂದ ಗೊತ್ತೈತಿ. ಪುಣ್ಯಾತ್ಮರೇ, ದರ್ಶನ ಪಡ್ಕೊಂಬರ್ರಿ. ನೀವು ಶಾಲೆಗೆ ಹೋಗೋ ಮುಂದೆ 3 ಬಳಿ ಬತ್ತಿ ಹಚ್ಕೋರಿ. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿವಪ್ಪ ಅಂತಂದ್ರೆ ಆ ಮಕ್ಕಳಿಗೆ ಏನಾಕ್ಕತಿ ಅಂದ್ರೆ ತಂದೆ ತಾಯಿ ಮೇಲೆ ಹಂಬಲಕ್ಕತಿ ಅವಕ್ಕೆ. ಯಾಕೆ ನಮ್ಮವ್ವ ನಮ್ಮಪ್ಪ ಇಷ್ಟು ಪ್ರೇಮದಿಂದ ಕಲಿಸ್ಯಾರ. ನಿಮ್ಮಪ್ಪನೂ ಕಲಿಸ್ಯಾನು, ಅವರು ದೋಸ್ತರು ಮಾತಾಡ್ತಿರ್ತಾರವರು. ಅದಕ್ಕೆ ತಂದೆ ತಾಯಿ ಆದವರು ಮನೆಯೊಳಗೆ ಚಂದಂಗೆ ಸಂಸ್ಕಾರ ಕೊಡ್ರಿ. ಯಾಕಂದರೆ ಶಾಲೆ ಪಾಠವನ್ನು ಓದಲಿ, ಬರೀಲಿ, ಪರಂತು ಈ ಪರಮಾತ್ಮನ ನಾಮಸ್ಮರಣೆ ಮಾಡಕ್ಕೆ ಹಚ್ಚೋದು, ಹಾಡವನ್ನು ಹೇಳಕ್ಕೆ ಹಚ್ಚೋದು, ಹೀಗೆಲ್ಲ ಕಲಿಸ್ಕೊಟ್ರಿ. ಇವರು ದೇವ್ರದಾರ ನಮಸ್ಕಾರ ಮಾಡಬೇಕು. ಮನೆಗೆ ಬಂದವ್ರಿಗೆ ಹಿರಿಯರಿದ್ರಂದ್ರೆ
ಅವ್ರಿಗೆ ನಮಸ್ಕಾರ ಮಾಡಬೇಕು. ಇದನ್ನೆಲ್ಲವನ್ನು ಹೇಳಿಕೊಡ್ರಿ. ಹೇಳಕ್ಕೆ ಕಾರಣ ಏನಂದ್ರೆ, ಪುಣ್ಯಾತ್ಮರೇ, ನನ್ನ ಹೆತ್ತ ತಾಯಿಯ ಪುಣ್ಯ. ನಮ್ಮಮ್ಮ ಸಂತಳಿದ್ಲು. ಆಗಿನ ಕಾಲದಲ್ಲಿ ಅದನ್ನೇನು ಹೇಳೋದು, ಒಡಕ ತೆಂಬಿ ಇತ್ತು, ಕರಿ ಚಾ ಮಾಡಿ ಸಂತರಿಗೆ ಹಾಕಿದ್ವಿ. ಕರಿ ಚಾ ಮಾಡೋದು, ಸಂತರಿಗೆ ಕೊಡಿಸೋದು ಮಾಡ್ತಿದ್ವಿ. ಆಗ ನಮ್ಮ ತಾಯಿ ಏನು ಮಾಡ್ತಿದ್ಲ ಅಂದ್ರೆ, ಎಲ್ಲರೂ ಕಾಲು ಬೀಳಕ್ಕೆ ಹಸ್ತಳ ಸಂತರಿಗೆ. ಸಂತರ ಬರ್ತದ್ರ ಮನೆಗೆ. ನಮ್ಮದು ಸಂತರ ಮನೆ. ಕಾಲು ಬೀಳತ್ತೆ ಹೇಳ್ತಿದ್ಲು. ಎಲ್ಲರಿಗೂ ಆಸ್ತಿದ್ದೆವು. ನಾವ್ಯಾಕೆ ಮಂದಿ ಕಾಲು ಬೀಳ್ಬೇಕತ್ತಿದ್ದೆವು. ಇಲ್ಲ, ಎಲ್ಲರದು ನಮಸ್ಕಾರ ಮಾಡಬೇಕು. ಆ ಸಂತರ ದೇವ್ರದಾರವ್ರ ಮಾಡಬೇಕು. ಹೊಲ್ಯಾರು ಸಂತ ಇರ್ತದ್ರೆ ಅವ್ರದ್ದು ಮಾಡತ್ಲ. ಹೊಲ್ಯಾರ್ದು ಯಾಕೆ ಮಾಡೋದಂದ್ರೆ, ಅವ್ರದ್ದು ಮಾಡೋದ. ನಮ್ಮವ್ವ ಸಂಸ್ಕಾರ ಕೊಟ್ಟಾಳ ನಮ್ಮ ತಾಯಿ. ಇದೊಂದು ಕೊಡುಗೆಯನ್ನು ಕೊಟ್ಟಾಳ. ನಮ್ಮವನ ಪುಣ್ಯ ಇದು. ನಮ್ಮವನ ಪುಣ್ಯ ನಮ್ಮವ್ವ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾನೆ. ಏನು ಬೇಡ್ತದ್ಲ, ಅವರು ಹಿಂದಿನ ಮಂದಿ ನಶಿಕಿನಾಗ ಎದ್ದು ಕೆಲಸ ಮಾಡೋದು ಮಕ್ಕಳಿಗೆ ಹಸ್ತರಿಕಿಲ್ಲ. ಒಂದು ದಿನ ಕಸ ಹೊಡ್ಯಕ್ಕೆ ಹಚ್ಚಿಲ್ಲ, ಒಂದು ದಿನ ಒಲಿ ಬೂದಿ ತೊಗ್ಯಾಕೆ ಹಚ್ಚಿಲ್ಲ. ಹೇ ಪಾಂಡುರಂಗ, ನನ್ನ 4 ಮಕ್ಕಳ ಅಂತ್ರೆಡಿ ಏನು ದಕ್ಕಿ ಮಾಡಬೇಡ ಅಂಥೇಳಿ ನಮ್ಮವ್ವ ಹಾಡ ಹಾಡ್ತದ್ಲಿ ಪರಮಾತ್ಮನ ಮೇಲೆ. ಮಕ್ಕಳಿಗಷ್ಟು ಬೇಡ್ಕೋತಿದ್ಲಕ್ಕೆ ತಾಯಿ. ನೀವು ತಾಯಿ ಆದಂಥವರು ಮಕ್ಕಳಿಗೆ ಚಲೋ ಆಗ್ಲತ್ತೇಳಿ ಬೇಡ್ರಿ. ಚಲೋ ಆಗಲಿ, ಒಳ್ಳೇದು ಮಾಡಪ್ಪ ಪರಮಾತ್ಮ ಅಂಥೇಳಿ ಬೇಡ್ಕೋರಿ ನೀವು ತಾಯಿಗಳಾದಂಥವರ. ಈಗ ನಮ್ಮ ಗುರುಗಳದಾರ, ಭಾಳ ಬಡತಾನ ಇತ್ತವ್ರದ್ದು. ಭಾಳ ಅಂದ್ರೆ ಭಾಳ ಬಡತಾನ. ಅನ್ನ ಇಲ್ಲ ಊಟಕ್ಕೆ. ಗಿರ್ನಿ ಬೀಸಾಕೆ ಹೋಗೋದು, ಅಲ್ಲೇ ಒಂದಿಟ್ಟು ಅವ್ರು ಹಿಟ್ಟು ಕೊಟ್ರಂದ್ರೆ ಅಲ್ಲೇ ಒಂದಿಟ್ಟು ತಂದು ರೊಟ್ಟಿ ಮಾಡಿ ತಿನ್ನೋದು. ಹಿಂಗೆ ನಮ್ಮ ಗುರುಗಳವ್ವ ಇದಕ್ಕೆ ಹೋಗಿರತ್ತ, ಎಲ್ಲೇ ಇಂಚಿಗೇರಿ ಮಠಕ್ಕೆ ಮಾದೇವಪ್ಪರ ಸೇವೆ ಮಾಡ್ತಿದ್ರತ್ತವ್ರು. ಅವ್ರು ಮಾಡುತ್ತಿರುವಾಗ 2 ಮಕ್ಕಳು ಇವ್ರಿಗೆ. ನಮ್ಮ ಅಪ್ಪಾರೊಬ್ಬರು, ಇನ್ನೊಬ್ಬ ಅಣ್ಣ ತಮ್ಮ ಇದ್ರನ ನಮಸ್ಕಾರ ಮಾಡಕ್ಕೆ ಹಸ್ತಳತ್ತ. ಹಿಂಗಳೇ ಚಲೋ, ನನಗೊಂದಳಪ್ಪ, ನಿನಗೊಂದು ಬಾ, ನನಗೊಂದು ಅಂತ ಹೇಳ್ತಾರತ್ತವ್ರು ಮಾಧವಾನಂದಪ್ಪ ಅವರು. ಆ ತಾಯಿ ಕರ್ಕೊಂಡು ಎಲ್ಲ ಗುಡಿಗೆ ಸುತ್ತ ಆಯ್ತಿದ್ಲತ್ತ. ದೇವರಿಗೆ ಬೇಡ್ಕೋತಿದ್ಲತ್ತ. ಆ ತಾಯಿ ಕರುಣೆ ಆದಾಗ ನನ್ನ ಗುರುಗಳಾಗ್ಯಾರ ಅವರ ಪುಣ್ಯಾತ್ಮರೇ. ತಾಯಿ ಕರುಣೆ ಅಂದ್ರೆ ಭಾಳ ಹೆಚ್ಚಂದೈತಿ. ಅದಕ್ಕೆ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡು. ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ಅಂತ ಹೇಳ್ಯಾರ. ತಾಯಿಗಳಾದಂಥವ್ರು, ತಂದೆಗಳಾದಂಥವ್ರು ಸಂಸ್ಕಾರವನ್ನು ಕೊಡ್ರಿ ಮಕ್ಕಳಿಗೆ. ಆ ಪರಮಾತ್ಮನಲ್ಲಿ ಬೇಡ್ಕೋರಿ, ನನ್ನ ಮಕ್ಕಳು ಉದ್ಧಾರ ಆಗಲಿ, ಶಾಣ್ಯಾರಾಗಲಿ, ಆಶೀರ್ವಾದ ಮಾಡಿರಿ. ಮತ್ತು ದೊಡ್ಡವ್ರಿಗೆ ಹೇಳಿದ್ದ ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ್ರಿ ಅಂಥೇಳಿ. ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ್ರಿ, ನಿಮ್ಮ ಕಳಿಸೋದಂಗೆ ನೀವು ಮಾಡ್ಕೋರಿ. ನೀವು ಆ ಪರಮಾತ್ಮನಿಗೆ ಬೇಡ್ಕೋರಿ. ಸಣ್ಣ ಮಕ್ಕಳಿಗೆ ಚಲೋ ಆಗ್ಲತ್ತ ಬೇಡ್ಕೋರಿ. ಅವ್ರಿಗೆ ಸಂಸ್ಕಾರ ಕೊಡ್ರಿ. ಕೊಟ್ರಿ ಅಂದ್ರೆ ಅವೆಲ್ಲ ತಿಳ್ಕೊತಾವ. ತಿಳ್ಕೊಂಡುಪ್ಪ ಅಂತಂದ್ರೆ ಅವರಿಗೆ ಕೆಟ್ಟ ಬುದ್ಧಿ ಬರುವುದಿಲ್ಲ. ಪುಣ್ಯಾತ್ಮರೇ, ಈ ಸಂಸ್ಕಾರವನ್ನು ಸಣ್ಣ ಮಕ್ಕಳಿಗೆ ಕೊಟ್ಟ ಕಲಿಸಿ ನಾವು ಅವ್ರನ್ನ ಉದ್ಧಾರ ಮಾಡೋಕ್ಕೆ ಹಚ್ಚೋನು ಅಂಥೇಳಿ 2 ಮಾತುಗಳನ್ನು ಹೇಳೀನಿ. ಆ ಗುರುನಾಥನ ಪಾದಕ್ಕಿಟ್ಟ ನಮಸ್ತನ ಮರಿಯೋ.